ಕಿಯೋನಿಕ್ಸ್ ಹಗರಣದಲ್ಲಿ ದಯಾಮರಣ ಕೋರಿ ವೆಂಡರ್ಸ್ ರಾಷ್ಟ್ರಪತಿಗೆಲ್ಲ ಲೆಟರ್ ಬರೆದಿದ್ದಾರೆ. ನೋಡಿ, ಆ ಪತ್ರ ತಾವುಗಳು ನಮ್ಮ ಮಾಧ್ಯಮ ಸ್ನೇಹಿತರು ನಮ್ಗೆ ಕೊಟ್ಟಾಗ ನಾನು ನೋಡಿದೆ. ಅಲ್ಲಿ ಎಲ್ಲ ಹಳೆ ವಿಚಾರನೇ ಇರೋದು. ಇದಕ್ಕೆ ಬಗ್ಗೆ ನಾನು ಬಹಳ ಸ್ಪಷ್ಟವಾಗಿ, ಬಹಳ ಸುದೀರ್ಘವಾಗಿ ಕೆಲವು ತಿಂಗಳ ಹಿಂದೆನೆ ತಮ್ಮ ಮುಂದೆ ಬಂದಿದ್ದೆ. ಅಕೌಂಟೆಂಟ್ ಜನರಲ್ ಅವರು ಸುಮಾರು 300 ಕೋಟಿಯಷ್ಟು ಕಿಯೋನಿಕ್ಸ್ ಮುಖಾಂತರ ಪ್ರೊಕ್ಯೂರ್ಮೆಂಟ್ನಲ್ಲಿ ಯಾವುದೇ ಮಾನದಂಡಗಳಿರಲಾರದೆ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಪ್ರೊಕ್ಯೂರ್ಮೆಂಟ್ ಮಾಡಿದ್ದಾರೆ ಅಂತ ಅಕೌಂಟೆಂಟ್ ಜನರಲ್ ಅವರು ಆಡಿಟ್ ರಿಪೋರ್ಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಅದರದ ಆಧಾರದ ಮೇಲೆ ನಾವು ಎಲ್ಲ ಪೇಮೆಂಟನ್ನು ಸ್ಟಾಪ್ ಮಾಡಿ ಮಹೇಶ್ವರ ರಾವ್ ಅವರ ಒಂದು ನೇತೃತ್ವದಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದೀವಿ. ಅವ್ರು ನೀಡಿದಂಥ ಮಾಹಿತಿ ಪ್ರಕಾರ ಮೇಲ್ನೋಟಕ್ಕೆ 4-5 ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಫೇಕ್ ಬಿಲ್ಗಳಿರ್ಬೋದು, GST ತೆರಿಗೆಯನ್ನು ವಂಚನೆ ಇರ್ಬೋದು, ಅಥವಾ ಡೂಪ್ಲಿಕೇಟ್ ಬಿಲ್ ಇರ್ಬೋದು, ಮತ್ತೆ ಮಾರ್ಕೆಟ್ ರೇಟ್ಗಿಂತ ಹೆಚ್ಚಾಗಿ ಪ್ರೊಕ್ಯೂರ್ಮೆಂಟ್ ಮಾಡಿರ್ಬೋದು ಅಂದ್ಬಿಟ್ಟು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದು ಇವರು ಉಲ್ಲೇಖಿಸಿರೋದು ಬರೀ 300 ಕೋಟಿ. ಆದರೆ ನಾವು ತೆಗೆದು ನೋಡಿದಾಗ 500 ಕೋಟಿಗಿಂತ ಹೆಚ್ಚನ್ನು ನಾವು ಕಂಡು ಬಂದಿದೆ. ಈಗ ನಾವು ಪದೇ ಪದೇ ಗುತ್ತಿಗೆದಾರರ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ನೋಡಿ, ಇದು ಆಡಿಟ್ ಅಬ್ಜೆಕ್ಷನ್ ಆದಾಗ ಅಕೌಂಟೆಂಟ್ ಜನರಲ್ ಇಂದ ನಾವು ಅವರ ನಿರ್ದೇಶನವನ್ನು ಪಾಲನೆ ಮಾಡಬೇಕಾಗುತ್ತೆ. ಇಲ್ಲ, ನೀವು ಯಾರೇ ಆಡಿಟ್ ರಿಪೋರ್ಟ್ ಕೊಡಲಿ, ಅದೇನೇ ಆಗಲಿ, ನಾವು ಹೇಳಿದ್ದನ್ನೇ ನೀವು ಮಾಡಬೇಕು ಅಂದರೆ ಅದು ಸರ್ಕಾರ ಕಡೆಯಿಂದ ಆಗ್ಲಾರ್ದ ಕೆಲಸ. ಇಟ್ ಈಸ್ ಟ್ಯಾಕ್ಸ್ ಪೇಯರ್ಸ್ ಮನಿ, ತೆರಿಗೆ ದುಡ್ಡು. ಅದನ್ನ ನಾವು ಪಾರದರ್ಶಕವಾಗಿ ಕೊಡಬೇಕಾಗುತ್ತೆ. ಇಲ್ಲದ್ರೆ ನಾಳೆ ನೀವೇ ನಮ್ಗೆ ಕೇಳ್ತೀರಾ, 300 ಕೋಟಿ ರೂಪಾಯಿ ಅಕೌಂಟೆಂಟ್ ಜನರಲ್ ಆಡಿಟ್ ಅಬ್ಜೆಕ್ಷನ್ ಮಾಡಿದಾಗ ಅಂದ್ರೂ ನೀವು ಪೇಮೆಂಟ್ ಯಾಕೆ ಮಾಡಿದೀರಾ ಅಂತ ಹೊಣೆಗಾರಿಕೆ ಯಾರು ತಗೋತಾರೆ? ಅದಕ್ಕೆ ನಾವು ಅವ್ರಿಗೆ ಮನವಿ ಮಾಡ್ಕೊಂಡಿದ್ವಿ, ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಕೊಡಿ. 4 ವರ್ಷದ್ದಿದೆ ಇದು. 4 ವರ್ಷದ್ದು ಆಡಿಟ್ ರಿಪೋರ್ಟ್ ಮಾಡಬೇಕು. ಅದು ಏನೇನಾಗಿದೆ, ಏನೇನು ಎಕ್ವಿಪ್ಮೆಂಟ್ ತಗೊಂಡಿದ್ದೀರಾ, ಎಲ್ಲಿ ತಗೊಂಡಿದ್ದೀರಾ, ಹೇಗೆ ತಗೊಂಡಿದ್ದೀರಾ ಅಂತ ತಿಳ್ಕೊಂಡ್ಬಿಟ್ಟು ನಾವು ರಿಪೋರ್ಟ್ ಆಧಾರದ ಮೇಲೆ ಯಾರಿಗೆ ಕೊಡಿ ಅಂತಾರೆ ಕಮಿಟಿದವರು ಅವ್ರಿಗೆ ಕೊಡ್ತೀವಿ. ಈಗಾಗಲೇ ಇಂಟ್ರಿಮ್ ರಿಪೋರ್ಟ್ನಲ್ಲಿ ಒಂದು ಅದರಲ್ಲೂ ಹೆಚ್ಚು ಲೋಪನೆ ಕಂಡು ಬಂದಿದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸೊ ಇದನ್ನೂ ಕೂಡ ನೀವು ಮಾಡಬಾರ್ದು ಅಂದ್ರೆ ಇದೆಂತದ್ದು? ಇದು ನನಗಂತೂ ಅರ್ಥ ಆಗ್ತಾ ಇಲ್ಲ. ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ಕೆ ನೀವು ಒತ್ತಡಗಳು ತಂದ್ರೆ, ತಾವು ಏನು ಆಲ್ಮೋಸ್ಟ್ ಬ್ಲಾಕ್ ಮೇಲ್ ಮಾಡಿದ್ರೆ ನಾವೆಲ್ಲಿ ಹೋಗ್ಬೇಕು? ಇಲ್ಲ, ಈಗ ಏನಂತೀರಾ ಹೇಳಿ? ಈಗ ನಿನ್ನೆನೂ ಕೆಲವು ಪತ್ರಗಳು ಬಂತು, ಇವತ್ತು ಬಂದಿದೆ. ಈಗ ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಬಾರ್ದು, ನೀವು ಏನ್ ಬಿಲ್ ಕೊಟ್ಟಿದ್ದೀರಾ ನೀವು 7 ದಿನದಲ್ಲೇ ಕೊಡಬೇಕು, 3 ದಿನದಲ್ಲೇ ಕೊಡಬೇಕು ಅಂದ್ರೆ ಹೌ ಇಸ್ ಇಟ್ ಪಾಸಿಬಲ್ ಹೇಳಿ? ಹೌದಪ್ಪ, ಎಲ್ಲನ ಪತ್ರದಲ್ಲಿ ನಮ್ಮ ಕಡೆಯಿಂದ ಅವರಿಗೆ ತೊಂದರೆ ಆಗ್ತಾ ಇದೆ, ನಾವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದೀವಿ, ಅವ್ರಿಗೆ ಕಮಿಷನ್ ಕೇಳಿದೀವಿ ಅಂತ ಬರ್ದಿದಾರಾ? ಎಲ್ಲೂ ಬರ್ದಿಲ್ಲ. ದೇ ಆರ್ ವೆರಿ ಕ್ಲಿಯರ್ಲಿ ಸೇಯಿಂಗ್ ದಟ್ ನಮ್ಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನಮ್ಗೆ ಇವರು ರಿಪೋರ್ಟ್ ಕೊಡ್ತೀನಿ ಅಂದ್ಬಿಟ್ಟು ಕೊಡ್ತಾ ಇಲ್ಲ ಅಂತ. ಆಮೇಲೆ ಇದು ಆಡಿಟ್ ರಿಪೋರ್ಟ್ ಇದು ಆಗಿದ್ಯಾವಾಗ? ನಮ್ಮ ಕಾಲದಲ್ಲ, 2018-19 ಇಂದ ಹಿಡ್ಕೊಂಡು 22-23 ತನಕ ಅವರು ಅಬ್ಜೆಕ್ಷನ್ಸ್ ರೇಸ್ ಮಾಡಿದ್ದಾರೆ. ನಮಗ್ ಕಂಡು ಬರ್ತಾ ಇರೋದು, ನಮಗೆ ಅವ್ರಿಗೆ ಅಬ್ಜೆಕ್ಷನ್ ಮಾಡಿರೋದು 300, ನಮಗ್ ಕಂಡು ಬರ್ತಾ ಇರೋದು 500 ಸುಮಾರು. ಇದಕ್ಕೆಲ್ಲ ನಾವು ಉತ್ತರ ಕೊಡಬಾರ್ದು? ಇದಕ್ಕೆಲ್ಲ ನಾವು ಪಾರದರ್ಶಕವಾಗಿ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ನಾವು ಜನರಿಗೆ ಮುಂದೆ ಇಡಬಾರ್ದಾ? ಆಮೇಲೆ ಇವರು ನಿಯಮಾವಳಿನೇ ಪಾಲನೆ ಮಾಡಬೇಡಿ, ನಮ್ಗೆ ದುಡ್ಡು ಕೊಡಿ ಅಂದ್ರೆ ಹೇಗಾಗುತ್ತೆ ಸ್ವಾಮಿ? ಇಲ್ದ್ರೆ ಬರ್ದು ಕೊಟ್ಬಿಡಿ, ಇಲ್ಲಪ್ಪ ನೀವೇನ್ ಮಾಡಿದ್ರು ಒಪ್ಕೊಂತೀವಿ, ನೀವು ನಮ್ಗೆ ದುಡ್ಡು ಕೊಟ್ಬಿಡಿ ಅಂದ್ಬಿಟ್ಟು. ಆಮೇಲೆ ನೀವು ಬಿಡ್ತೀರಾ? ಕಾನೂನು ಯಾರನ್ನ ಕೋರ್ಟಿಗೆ ಹೋದ್ರೆ ನಾವು ಉತ್ತರ ಕೊಡಕ್ಕಾಗ್ತದ? ನಾ ಪದೇ ಹೇಳ್ತಾ ಇದ್ದೀನಿ, ಹಿಂದಿನ ಸರ್ಕಾರ ಮಾಡಿರುವಂತ ತಪ್ಪುಗಳಿಗೆ ನಮಗ್ ಶಿಕ್ಷೆ ಆಗೋದ್ ಬೇಡ. ಒತ್ತಡ ತಂತ್ರ ಅನುಸರಿಸ್ತಾ ಇದ್ದಾರೆ. ಹೌದು, ಒತ್ತಡ ತಂತ್ರ ಅಲ್ಲ ಸರ್. ಈಗ ನಾವು ಮಾನವೀಯತೆ ದೃಷ್ಟಿಯಿಂದ ಈಗ ನಿನ್ನೆ ತಾವೇ ಕೇಳಿದ್ರಿ ಸರ್, ಸೀನಿಯಾರಿಟಿ ನೀವು ಬಿಟ್ಟು ನೀವು ಮಾಡ್ತಾ ಇದ್ದೀರಾ. ನಾನು ಹೇಳದ್ನಲ್ಲ, ಕೆಲವು ಸೀನಿಯಾರಿಟಿ ನಾವು ಪಾಲನೆ ಮಾಡ್ತಾ ಇದೀವಿ, ಕೆಲವರು ಬಂದು ನಮ್ಗೆ ತೋರಿಸ್ತಾ ಇದ್ದಾರೆ ಸರ್, ನಮ್ಗೆ ಕ್ಯಾನ್ಸರ್ ಆಗಿದೆ, ನಮ್ಮ ಮಕ್ಳು ಎಜುಕೇಶನ್ ಫೀಸ್ ಕೊಟ್ಟಿದ್ದಾರೆ, ಕೋರ್ಟ್ ಆರ್ಡರ್ ಇದೆ,
ನಮ್ಮ ಮನೆ ಹರಾಜಾಗ್ತಾ ಇದೆ ಅಂತ ತೋರಿಸ್ಮೇಲೆ ನಾವು ಮಾನವೀಯತೆ ದೃಷ್ಟಿಯಿಂದ ಮಾಡಬೇಕಾಗುತ್ತೆ. ಆದ್ರೆ ಪಾರದರ್ಶಕವಾಗಿ ಮಾಡಬೇಕಾಗುತ್ತೆ. ನೀವು ಯಾವುದೇ ನೋ ಟ್ರಾನ್ಸ್ಪರೆನ್ಸಿ, ನೋ ರೂಲ್ಸ್, ನೋ ರೆಗ್ಯುಲೇಷನ್, ನೋ ಕಾನ್ಸ್ಟಿಟ್ಯೂಷನ್, ನೀವು ದುಡ್ಡು ಕೊಡಿ ಅಂದ್ರೆ ಹೆಂಗ್ ಕೊಡಕ್ಕಾಗುತ್ತೆ? ಸೊ ನಾನು ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ತಾಳ್ಮೆಯಿಂದ ಇರಬೇಕಾಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.